ಸೈಲೆಂಟ್ ಆಗಿ ವೆಂಕಟೇಶ ಏನು ಅದಾಗದೆ ಬಿಚ್ಕೊಂಡ್ಬಿಡ್ತು. ಅದು ಒಳಗೆ. ಅಯ್ಯೋ ನನ್ ಮಗನೇ, ನೀನು ದರಿದ್ರ ಲಕ್ಷ್ಮಿ ದತ್ತು ಪುತ್ರ ಇದ್ದಂಗ್ಯಾ. ಬೆಳಗಿಂದ ಒಂದಾದ್ರೂ ಗಂಡು ಏನು ಸಿಕ್ಕಿದ್ರೂ ಎಲ್ಲ ಅರಬೇರಕ್ಲೆ ಸಿಗ್ತಾವ್ರೆ. ಒಳಗ ನಾನು ಹೋಗ್ತೀನಿ. ಹಂಗೆಲ್ಲ ಅನ್ಬೇಡಿ ಯಜಮಾನ್, ನಾನು ನಿಮ್ ಜೊತೆ ಒಳಗೆ ಬರ್ತೀನಿ ಬನ್ನಿ. ಬೇಡ ಸ್ವಾಮಿ, ದೇವ್ರು ನಮ್ಮ ಅಂಡನ್ನ ಕೆರ್ಕೊಳ್ಳೋಷ್ಟು ಕೈ ನಮ್ಗೆ ಉದ್ದ ಕೊಟ್ಟವನೇ. ನಾವು ಕೆರ್ಕೋತೀವಿ, ನೀವು ಹೋಗ್ತಾ ಇರಿ. ಹೋಗಿ ಚೆಟ್ಟಾದ್ರೆ ಏನಾರ ಆಗೋ ಚಾನ್ಸಸ್ ಇದೆ. ಅಲ್ಲ ಅಮ್ಮ ಅಯ್ಯೋ, ಆ ಮುಂಡೆ ಮಗ ಹೆಣ್ಮಕ್ಳು ಸಿಗದೆ ಹುಚ್ಚಾಗ್ಬಿಟ್ಟವ್ರು ಕಣೋ. ಈ ರಾಮರ ವಿಜ್ಞಾನನೆಲ್ಲ ಪೇಪರ್ ಗಟ್ಲೆ ನನ್ನ ಮುಂದೆ ಓದ್ಬಿಟ್ನ. ಅದೇನೋ ತಮ್ಗೆ ಭಗವಂತ ಅಂಡು ಕೆರ್ಕೊಳ್ಳೋಷ್ಟು ಉದ್ದ ಕೈ ಕೊಟ್ಟವನೆ ಅಂತ ಇದ್ರಿ, ಮುಚ್ಕೊಬೇಕಾಗಿತ್ತು. ಮುಚ್ಕೊಂಡಲ್ಲೋ ಅವನ ಕ್ರೀಡೆನ ನೋಡಕ್ಕಾಗದೆ ಎರಡು ಕೈಯಿಂದ ನನ್ನ ಕಣ್ಣುಗಳನ್ನ ಮುಚ್ಕೊಂಡಪ್ಪ. ಹಲೋ ಹಲೋ, ನನಗೊತ್ತು ನೀವು ಕೋಪದಲ್ಲಿದ್ದೀರಾ ಅಲ್ವಾ? ಓಕೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಿಮ್ಮನ್ನ ನಾನು ಟೆಸ್ಟ್ ಮಾಡಿದೆ, ನಿಮ್ಮ ಮನಸ್ಸಲ್ಲಿ ನಾನು ಇದ್ದೀನಾ ಅಂತ. ಆದ್ರೆ ಈಗ ಅರ್ಥ ಆಯ್ತು, ನಿಮ್ಮ ಮನಸ್ಸು ಫುಲ್ಲು ನಾನಿದ್ದೀನಿ ಅಂತ. ನನ್ನನ್ನು ನೋಡೋ ಆಸೆ ಇದ್ರೆ ಬೆಳಿಗ್ಗೆ ಮಾರ್ಕೆಟ್ ಬಂದು ಇದೇ ನಂಬರ್ ಕಾಲ್ ಮಾಡಿ, ನಾನು ಸಿಗ್ತೀನಿ ರೀ. ನಿಮ್ ಕಾಲರ್ ಟ್ಯೂನ್ ತುಂಬಾ ಚೆನ್ನಾಗಿದೆ ರೀ. ಇವನು ಗೆಳೆಯನಲ್ಲ, ಗೆಳತಿ ನಾನು ಮೊದಲೇ ಅಲ್ಲ. ಬರ್ಲಾ? ಬಾಯ್ ಚಿನ್ನ, ಬಾಯ್. ಅಕ್ಕ ಬ್ಯಾಡಕ್ಕ, ಒಳ್ಳೆ ಉಪ್ಪಿನ ಮುಟ್ಟೆಗೆ ಪ್ಯಾಂಟ್ ಶರ್ಟ್ ಹಾಕ್ತಂಗ ಅವನೆ. ಸುಮ್ಮನೆ ನಿಮ್ಗೆ ಯಾರು ಅಣ್ಣ ತಮ್ಮ ಇಲ್ವೇನ್ರಿ? ರೇ ನಾವ್ ಆತರ ಅಲ್ಲ ಕಣ್ರಿ. ಏನ್ರಿ ನೀವು? ನಾನೇ ಸಂಧ್ಯಾ. ಅದಕ್ಕೇನ್ರಿ ಇವಾಗ ಈಗ ಸಂಧ್ಯಾ ಆಗ್ಬಿಟ್ರೆ ನಾವೇ ನಿಮ್ಮ ಅಯ್ಯೋ ಏನ್ ಆಟ ಆಡ್ತೀಯಾ? 11:15 ಇಲ್ಲಿ ಬಾ ಅಂತ ಹೇಳ್ಬಿಟ್ಟು ಈಗ ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ. ಈ ಫೋನಾ? ರೇ ಇದು ನಮ್ಮ ಫ್ರೆಂಡ್ ಪ್ರಿಯತಮದು ಕಣ್ರಿ, ರೂಮಿಗೆ ಬಂದಿದ್ದ ಮರ್ತೋಗ್ಬಿಟ್ಟ. ಸಾಯಂಕಾಲ ಬತ್ತಾನೆ ಕೊಡ್ತೀನಿ ಬಿಡ್ರಿ. ಅವ್ನಿಗೆ ಹೇಳು ನಾಳೆ 11:15 ಗೀತಾ ಬ್ಯಾಂಗಲ್ ಸ್ಟೋರ್ ಹತ್ರ ಬರ್ತೀನಿ ಅಂತ. ಅವ್ನ್ ಏನಾದ್ರೂ ಸಿಕ್ಕಿಲ್ಲ ಅಂದ್ರೆ ನಿನ್ನ ಬಿಡಲ್ಲ ನಾನು. ಅರೆ ಕದೇ ಮೀನ್ಗೆ ಬಲೆ ಹಾಕಿದ ಆಯ್ತಪ್ಪ, ಇನ್ನು ಮೀನ್ಗೆ ಕೌಲಿ ಮೇಲೆ ಹಾಕೊಳ್ಬೋದು ನಿಮ್ ಕೆಲ್ಸ. ಅರೆ ಖದೇಮ್ ಕುಸ್ಸೋಗಾಯ ಖಾದಮ್ ಕುಸ್ಸೋಗಾಯ. ಯಾಕೋ ಕಾದೇಮ್ ಏನಾಯ್ತು? ಅಯ್ಯೋ ಅಣ್ಣ, ಗ್ರಾಚಾರ್ ಮರಿ ಅಥವಾ ಖುದಾಕ್ ಹೇಗಾರಂಗೆ? ಹೌದು, ಕೇಳೋದು ಮರ್ತಿದ್ದೆ. ನಿಂಗೆ ಯಾಕೋ ವೋಟರ್ಸ್ ಲಿಸ್ಟ್? ಅಣ್ಣ ಅದ್ಯಾರೋ ವೆಂಕಟೇಶ್ವರ ಅಂತೆ, इसकी जनता गड़ी ತುಂಡು वो कितना चंगल है मालूम है? 20-25 ವರ್ಷದ ಹಿಂದೆ ರಾಂಪುರದಿಂದ ಬೆಂಗಳೂರಿಗೆ ಚಂಗಲ್ ಎತ್ತಕ್ಕೆ ಬಂದಿದ್ದಾನೆ. ಇನ್ನು ಚಂಗಲ್ ಎತ್ತುತ್ತಾನೆ ಅವನೇ. ಆ ನನ್ನ ಮಗಂದು ಒಕ್ಕ ಇತ್ತೀಚೆಗೆ ಸದೋಗ್ಬಿಟ್ಟಿದ್ದಾರೆ. ಅದನ್ನ ನೋಡೋಕೋ ಬಂದಿಲ್ಲ ಈ ಕಚಡ ನನ್ನ ಮಗ ಅಂದ್ರೆ ಹೆಂಗಿರ್ಬೇಕು ನೋಡೋಣ. ಅವನ ಹುಡಿಕೊಂಡು ನಮ್ಮ ಈ ಫ್ರೆಂಡು ಬಂದವನೇ, ಅವ್ರದ್ದು ಅಕ್ಕಂದು ಮಗ ಅಂತೆ. ಅವನ ಕೈಗೂ ಸಿಕ್ಕದಂಗೆ ಓಡಾಡ್ತವನೇ ವೆಂಕಟೇಶ್ವರ ವೇಸ್ಟ್ ನನ್ನ ಮಗ. ಅವನೇನಾದ್ರೂ ಸಿಕ್ಬಿಟ್ಟು ಒಂದು ಸೈನ್ ಹಾಕಿ ಕೊಟ್ಟಿದ್ರೆ ರಾಂಪುರದಲ್ಲಿ ದೊಡ್ಡ ಸೈಟ್ ರಿಜಿಸ್ಟ್ರೇಷನ್ ಆಗ್ಬಿಡ್ತಾ ಇತ್ತು. ಅದಕ್ಕೂ ದಾರಿ ಮಾಡ್ಕೊಟ್ಟಿಲ್ಲ ನನ್ನ ಮಗ. ಅವನೇನಾದ್ರೂ ನನ್ನ ಕೈಗೆ ಸಿಗ್ಬೇಕು, ಅವ್ನು ಗುಡ ಹೊಡ್ಬಿಡ್ತೀನಿ, ಅವ್ನು ಬಿದ ತೆಗೆದು ಕಟ್ಟಕ್ ಹಾಕ್ಬಿಡ್ತೀನಿ. ನೋಡ್ತಾರೆ ಇಸ್ಕೆ ಮಾಕೆ ಯಾಕಣ ಯಾರಿಗೋ ಬೈದ್ರೆ ನಿನ್ ಯಾಕಣ ಎದ್ದು ಬಿಡ್ತು? ನಾನೇ ವೆಂಕಟೇಶ್ವರ ಗೌಡ. ಅಯ್ಯೋ ಅಣ್ಣ, ನಿಮ್ಮ ಹೆಸರು ಡಿ.ವಿ. ಗೌಡ ಅಲ್ವಾ? ಡಿ ವೆಂಕಟೇಶ್ವರ ಗೌಡ. ನಾನೇ ಅಣ್ಣನ್ ಮನ್ಸಲ್ ಬೈಕತ್ತೀನಿ, ನೀನ್ ಬಾಯ್ ಬಿಟ್ಟು ಎದುರುಗಡೆ ಬೈತ್ಯಾ? ಅಯ್ಯೋ ಯಾಕೆ ಮಗನೇ, ಅವನಾದ್ರೂ ಪರವಾಗಿಲ್ಲ, ಯಾರು ಅಂತ ಗೊತ್ತಿಲ್ಲ ಬೈದ. ನೀನು ಯಾರು ಗೊತ್ತಿದ್ದು ಹಿಂದೆ ಬೈತಿಯಲ್ಲ. ಅಣ್ಣ ತಪ್ಪಾಯ್ತಣ್ಣ. ಆಯ್ತು, ನಾಳೆ ಬೆಳಗ್ಗೆ 11:00 ನಮ್ಮ ಅಕ್ಕನ ಮಗನ್ ಕರ್ಕೊಂಡ್ ಬಾ. ಹೋಗೋ. ಎದೆಲೆ ಹಾಲಿಟ್ಕೊಂಡು ನಂದಿನಿ ಡೈರಿ ಹುಡುಕ್ತಾ ಇದ್ನಲ್ಲಪ್ಪ. ಆಗಲ್ಲಪ್ಪ, ಇನ್ನೊಂದಕ್ಕಾಗಲ್ಲ. ನಾಳೆ 11:00 ಓಕೆ 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 ಫಿಕ್ಸ್ ಅಪ್ಪ. ಫಿಕ್ಸ್ ನಾಳೆ 11:00.
ಹೆಣ್ಣು ಎಂತ ಕಲ್ಲಾದ್ರೂ ಅವಳನ್ನ ಕೆತ್ತೋ ಉಳಿನ ದೇವ್ರು ನಮಗ್ ಕೊಟ್ಟಿರ್ತಾನೆ. ನಾನು ಹೊರಗಡೆ ಕಾಮಿಡಿಯನ್ ಆದ್ರೂ ಒಳಗೊಬ್ಬ ಹೀರೋ ಇದ್ದಾನೆ ಅಂತ ಪ್ರೂವ್ ಮಾಡಿ ತೋರಿಸ್ತೀನಿ. ಹಲೋ 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 ಬಾಯ ಆಯ್ಲು ಬಚ್ಚಿಲ್ ಮನೇನು ಇವಾಗ ಎಲ್ಲಿ ಹೊಡಿತ್ಯಾ? ಯಾರು ನೀನು? ನಾನೇ ನಿನ್ನ ಪ್ರಿಯತಮ. ತೂ ಅಂತ ಉಗಿದರು ನನ್ನ ನಿನ್ನೆ ಪ್ರೀತಿ ಮಾಡುತ್ತೀನಿ ಹೋಗೆ ಹೋಗಮ್ಮ ಹೋಗೆ. ನೋವಾಯ್ತಾ? ನಂದು ಸ್ಟೀಲ್ ಬಾಡಿ ಅಲ್ವಾ, ನಿಮಗೇನಾದ್ರು ಮಂಡಿ ನೋವಾಯ್ತಾ? ಅದಿರ್ಲಿ, ಈ ಮಾವನ್ ರೊಮ್ಯಾನ್ಸು ಹೇಗಿತ್ತು? ವಾಂತಿ ಬರೋ ತರ ಇತ್ತು. ವಾಂತಿನ? ಅಯ್ಯೋ ಅಮ್ಮ, ನಾನೇನು ಮಾಡ್ಲೇ ಇಲ್ದೆ ವಾಂತಿ ಹೆಂಗ್ ಬಂತು? ಸಾರಿ. ಹುಡುಗ ಎಷ್ಟು ರೊಮ್ಯಾಂಟಿಕ್ ಆಗಿರ್ತ ಅನ್ನೋದೇ ಫಸ್ಟ್ ಟೆಸ್ಟ್. ಆ ಫಸ್ಟ್ ಟೆಸ್ಟ್ ಅಲ್ಲಿ ಫೇಲ್ ಆಗ್ಬಿಟ್ಟೆ. ಟೆಸ್ಟ್ ಬಾ ಬಾ, ಇನ್ನು ಸುಮಾರು ಟೆಸ್ಟ್ ಇದೆ. ಬಾ. ಇನ್ನು ಟೆಸ್ಟ್. ರೊಮ್ಯಾನ್ಸ್ ಅಲ್ಲಿ ಫೇಲ್ ಆಗಿದ್ದೀನಿ ಅಂದ್ಮೇಲೆ ಗಂಡಸ್ತನಕ್ಕೆ ಅವಮಾನ. ನೆಕ್ಸ್ಟ್ ಟೆಸ್ಟ್ ಅಲ್ಲಿ ಔಟ್ ಆಫ್ ತೆಗಿಲೇಬೇಕು. ಬಟ್ ಆದ್ರೆ ಇದು ಬೇರೆ ಪಂಚರ್ ಆಗ್ಬಿಟ್ಟಿದ್ಯಲ್ಲಪ್ಪ. ಲೈಫಲ್ಲಿ ಎದ್ದೊಳ್ದಂಗೆ ಹೊಡೆದು ಬಿಟ್ಟವಳೆ. ಅಮಿಜಾನ್ ಅಲ್ಲಗೆ ಬಾಯ್ಲೆ ಬಾಮ್ಮ ಇಲ್ಲಿ. ಅಯ್ಯೋ ನಿನ್ನ ಕಡಿದ್ರೆ ಹತ್ತೂರ್ಗ ಹಂಗಿದ್ಯಾ, ನನ್ನ ಮರಿ ಅಂತೀನಲ್ಲೇ. ಯಾರನ್ನ ನೋಡ್ಬೇಕು? ನಿನ್ ವಿಚಾರಕ್ಕೆ ಬರ್ತೀನಿ. ಈಗ ನಾನು ಸಿಲ್ಕ್ ಸ್ಮಿತಾ ಮನೆ ತಗೋಬಿಟ್ಟು ಡಿಸ್ಕೋ ಶಾಂತಿ ನೋಡ್ಬೇಕಂದ್ರೆ ಆಯ್ತದ? ಆಗಲ್ಲ. ಹಂಗೆ ಡಿ ವಿ ಗೌಡ್ರ ಮನೆ ತಗೋಬಿಟ್ಟು ಸರಾಜಮ್ಮನ್ ನೋಡ್ಬೇಕು ಅಂದ್ರೆ ಆಯ್ತದ? ರಾತ್ರಿ ಬಂದ್ರೆ ಆಗುತ್ತೆ ಅಲ್ವಾ? ಹಂಗೆ ನಾನು ಇವಾಗ ಗೌಡ್ರು ನೋಡ್ಬೇಕು ಅಂದ್ರೆ ಗೌಡ್ರ ಮನೆ ಹತ್ರ ಬರ್ಬೇಕು. ಬಾಯ್ಲಿ ಲೇ, ನಾನು ಯಾರು ಅನ್ಕೊಂಡೆ? ಗೌಡ್ರನ್ನ ಎಂಟ ಅಳಿಯ. ಈ ಮೊಬೈಲ್ ನಲ್ಲಿ ಎಲ್ಲ ಇದೆ, ಕ್ಯಾಮ್ರಾ, MP3, ಮೆಮೊರಿ ಕಾರ್ಡ್. ಆದ್ರೂ ವೇಸ್ಟ್. ಯಾಕೆ? ನಿಮ್ ನಂಬರ್ ಇಲ್ವಲ್ಲ? ಓಹೋ, ನಾನ್ ಪರ್ಸನಲ್ ನಂಬರು ಯಾರಿಗೂ ಕೊಡಲ್ಲ. ನಮ್ಮ ಯಜಮಾನ್ರು ಬೈತಾರೆ. ಓಹೋ, ಹೊಸ ಫೋನ್ ತಗೊಂಡೆ, ಕ್ಯಾಮರಾ, ಮೆಮೊರಿ ಕಾರ್ಡು, ವಿಡಿಯೋ ಎಲ್ಲ ಇದೆ. ಆದ್ರೂ ಎಷ್ಟು? ಯಾಕೆ ಸರ್? ನೀನ್ ನಂಬರೇ ಇಲ್ವಲ್ಲ? ಅಯ್ಯೋ, ಅದಕ್ಕೇನಂತೆ, ತಗೊಳ್ಳಿ ಸರ್, ನಾನೇ ಕೊಡೋಣ ಅಂತಿದ್ದೆ. 9 ಹೇಳ್ಬೇಡ, ಮಿಸ್ಯೂಸ್ ಮಾಡ್ಕೋತಾರೆ. ಕೊಡಲ್ಲ ಅಂದ್ರೇನೆ ಬಿಡಲ್ಲ. ಹಿಂಗ್ ಕೊಡ್ತೀನಿ ಅಂದ್ರೆ ಬಿಡ್ತಾನ? ಸರ್, ಆದ್ರೂ ನೀವು ತುಂಬಾ ಗ್ರೇಟು ಸರ್. ಎಷ್ಟು ದುಡ್ಡು ಇಟ್ಕೊಂಡಿದ್ರು ಮೈ ಮೇಲೆ 1 ಗ್ರಾಮ್ ಚಿನ್ನ ಹಾಕೊಂಡಿಲ್ವಲ್ಲ ಸರ್? ನಾನು ಚಿಕ್ಕವನಾಗಿದ್ದಾಗ ನನ್ನ ಚಿನ್ನದ ಹುಡುಗ ಅಂತಿರ್ಲಿಲ್ಲ, ಚಿನ್ನದ ಹುಡುಗ ಅನ್ನೋರು. ಅಷ್ಟು ಚಿನ್ನ ಹಾಕತ್ತಿದ್ದ ಮೈ ಮೇಲೆ. ನಾನು ಚಿನ್ನದ ಚಮಚನ ಬಾಯಲ್ಲಿ ಇಟ್ಕೊಂಡ್ ಬೆಳೆದವನು. ಯಾಕ್ಲಾ ಕೆಮ್ತಿಯ? ನಮ್ದು ರಾಜರ ಪರಂಪರೆ. ನಾವೆಲ್ಲ ಹುಲಿ ಹಾಲು ಕುಡಿದು ಬೆಳೆದವರು. ನಾಂಕಮ್ಮ ಅವ್ರ ರಂಗ, ನಿಮ್ಮ ಅಕ್ಕನ ಮಗ. ಏನ್ ಮಾವ ರಂಗ? ಮಾವ, ಅಕ್ಕ ಸತ್ತೋದ್ಲು ಕಣ್ಮಾವ. ಹ್ಞೂ ಕಣ್ಮಾವ. ಮಾವ, ಅಕ್ಕ ಎಲ್ಲ ಹೇಳವಳೆ, ಅದೇ ನಿನ್ ಕದ್ದೂರ್ ಬಿಟ್ಟು ಬಂದಿದ್ದು. ಆಮೇಲೆ ಕೆರೆತವ ಹೆಣ್ಣೆಗ್ಸರು ಸ್ನಾನ ಮಾಡ್ತಿದ್ರೆ ನೀನು ಕದ್ದು ನೋಡ್ಬಿಟ್ಟು ತಗಲಾಕೊಂಡು ಎಲ್ಲ ಹೇಳದ. ಆಮೇಲೆ ಲಲಿತಕ್ಕ ಜಾಕೆಟ್ ಅಲ್ಲಿ ದುಡ್ಡಿಕ್ಕಿದ್ರೆ ಅವ್ರಿಗೆ ಗೊತ್ತಾಗದಂಗೆ ಎಗರಿಸ್ಬಿಟ್ಟಿದಂತೆ. ಆಮೇಲೆ ಮಿಸ್ಟರ್ ರಾಜ ಪರಂಪರೆ, ಇವರು ರಾಜರ ಪರಂಪರೆ ಅಂತ ಯಾವ ಚಂಗಲ್ ನನ್ ಮಗ ಹೇಳಿದ್ದು ನೋಡ್ರಿ.
ಆ ಅರಮನೆಯಲ್ಲಿ ನಮ್ ತಾತ ಕುದುರೆ ಲದ್ದಿ ಎತ್ತಾ ಇದ್ದ ಅದನ್ನ ಬಿಟ್ರೆ ಬೇರೆ ಯಾವ ಸಂಬಂಧ ಇಲ್ಲ ಅಕ್ಕನ್ ಸುಮ್ಕಿರಿ. ಕರ್ಕೊಂಡೋಗು 5 ನಿಮಿಷ ಬರ್ತೀರಿ ಕರ್ಕೊಂಡೋಗು. ಏನ್ಲ ಹಂಗೆ ಅಂತ ಏನ್ಲ ಕರ್ಕೊಂಡು ಹೋಗ್ಬೇಕಣ್ಣ. ನಾನ್ ಯಾರು ಹಳ್ಳಿಯ ಏನ್ ಮಾವ ನೀನ್ ವೇಟ್ ಮಾಡಿ ಇಟ್ಕೊಂಡಿದ್ಯಾ? ಕರ್ಕೊಂಡೋಗ್ಲಾ? ಅಯ್ಯೋ ನೀನ್ ಇರೋ ಹುಟ್ಟು ನೋಡು, ಹೊಟ್ಟೆ ಕೊಯ್ಸ್ಕೊಂಡು ಆಪರೇಷನ್ ಮಾಡಿಸ್ಕೊಳ್ಳ. ಬಾಬಾ ನೀನು ನೋಡ್ತಾನೆ 8 kg ಮಾಂಸ ದಿನ ನಂಗೆ ಅವನೇ ಮಾವ 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 ತಕೋ ಮಾವ, ಇದು ಆಸ್ತಿ ಪತ್ರ ಮಾವ, ಕಳ್ದಾಕ್ಬಿಟ್ಟಿದ್ದೆ. ಹ್ಞೂ ಮಾವ, ತಿರ್ಗಾ ತರ್ಸಿದೀನಿ ಮಾವ. ಎಷ್ಟು ಎಕರೆ ಐತ ಗೊತ್ತಿಲ್ಲ ಮಾವ. ನೋಡ್ತಾ ಇರೋ ಜೋಪಾನ ಜೋಪಾನ. ಬನ್ನಿ ನಾನಿದ್ದೀನಲ್ಲ. 60 ಎಕರೆ